ಸ್ನೇಹಿತರೆ, ಅಶ್ವಿನಿ ಕುಮಾರರ ಬಗ್ಗೆ ಕೇಳಿದ್ದೀರಾ? ನಮ್ಮ ಹಿರಿಯರು ಮಾತನಾಡುವಾಗ ಅಶ್ವಿನಿ ಕುಮಾರ್ ಎನ್ನುವ ಮಾತನ್ನು ಕೇಳಿರ್ತೇವೆ. ಕೆಲವರು ಅಶ್ವಿನಿ ದೇವತೆಗಳೆಂತಲೂ ಕರೆಯುತ್ತಾರೆ. ಈಗ ತಿಳಿಯೋಣ ಇವರು ಯಾರೆಂದು. ಇವರು ಸೂರ್ಯ ಭಗವಾನ್ ಮತ್ತು ತಾಯಿ ಸಂಧ್ಯಾದೇವಿಯ ಮಕ್ಕಳು. ಇವರು ಹುಟ್ಟಿದ ಸಂದರ್ಭವು ವಿಶೇಷವಾಗಿದೆ. ತನ್ನ ಪತ್ನಿ ಸಂಧ್ಯಾದೇವಿ ಹೆಣ್ಣು ಕುದುರೆಯ ರೂಪ ತಾಳಿದ್ದನ್ನು ಕಂಡ ಸೂರ್ಯ ತಾನೂ ಗಂಡು ಕುದುರೆಯ ರೂಪ ತಾಳಿದ ಸಂದರ್ಭದಲ್ಲಿ ಹುಟ್ಟಿದವರೇ ಈ ಅಶ್ವಿನಿ ಕುಮಾರರು. ಇವರಿಬ್ಬರು ಅಪ್ರತಿಮ ಸುಂದರ ಮತ್ತು ಯಾವಾಗಲೂ ಜೊತೆಯಲ್ಲೇ ಇರ್ತಾ ಇದ್ರು. ಇವರ ವಾಸ ಸ್ವರ್ಗದಲ್ಲಾದರೂ ಆಗಾಗ ಭೂಮಿಗೆ ಬಂದು ನೇಗಿಲಿಡಿದು ಹೊಲ ಉಳುತ್ತಿದ್ರು. ಅವರದ್ದು ಸ್ವರ್ಣಮಯ ರಥ. ಹೊಲ ಉಳುವ ನೇಗಿಲಿಗೆ ಒಂದು ಸಾರಿ ಹಂಸಗಳನ್ನು ಹೂಡಿದರೆ ಇನ್ನೊಮ್ಮೆ ಗರುಡನನ್ನು ಮತ್ತೊಮ್ಮೆ ಕತ್ತೆಗಳನ್ನೂ ಹೂಡ್ತಿದ್ರು. ಮೋದು ಎಂಬ ರಾಜ ಎಷ್ಟೇ ಶಕ್ತಿಶಾಲಿಯಾದರೂ ಯುದ್ಧದಲ್ಲಿ ಮಾತ್ರ ಸೋಲ್ತಿದ್ದ. ಮೋದುವಿನ ಮೇಲೆ ತುಂಬ ಪ್ರೀತಿ ಇದ್ದ ಇವರು ಮೋದುವಿಗೆ ಶುಭ್ರವರ್ಣದ 100 ಕುದುರೆಗಳನ್ನು ನೀಡಿದ್ರಿಂದ ಅವುಗಳ ಪ್ರಭಾವದಿಂದ ಮೋದು ಯುದ್ಧದಲ್ಲಿ ಜಯಗಳಿಸಿದ. ಒಂದು ಸಾರಿ ಅಸುರರು ರೇಭನೆಂಬ ಋಷಿಯ ಕೈಕಾಲುಗಳನ್ನು ಮುರಿದು ಹಾಳುಬಾವಿಯಲ್ಲಿ ಹಾಕ್ತಾರೆ. ಪಾಪ ಋಷಿ ಸುಮಾರು 10 ರಾತ್ರಿಗಳನ್ನು ಆ ಹಾಳುಬಾವಿಯಲ್ಲೇ ಕಳೆಯುತ್ತಾರೆ. ಇದನ್ನ ತಿಳಿದ ಅಶ್ವಿನಿ ಕುಮಾರರು ಆ ಋಷಿಯನ್ನು ಬೆಣ್ಣೆಯಿಂದ ಕೂದಲು ಹೇಗೆ ತೆಗಿತಾರೋ ಅಷ್ಟು ಸುಲಭವಾಗಿ ಬಾವಿಯಿಂದ ಮೇಲೆತ್ತು ಆರೈಕೆ ಮಾಡ್ತಾರೆ. ಅಶ್ವಿನಿ ಕುಮಾರನ್ನು ಪ್ರಾರ್ಥಿಸಿ ವರ ಪಡೆಯುವುದು ಆಗಿನ ಕಾಲದ ಒಂದು ಪದ್ಧತಿಯಾಗಿತ್ತು. ಇವರಿಬ್ಬರು ದೇವತೆಗಳ ವೈದ್ಯರು. ಚ್ಯವನ ಮಹರ್ಷಿಗೆ ಯೌವನ ಮತ್ತು ಸೌಂದರ್ಯವನ್ನು ದಯಪಾಲಿಸಿದವರು ಇವರು. ಅಶ್ವಿನಿ ಕುಮಾರರು ನಾರಾಯಣನನ್ನು ನೋಡಲು ಬಂದಾಗ ಅವನು ಲಕ್ಷ್ಮಿಯೊಡನೆ ಏಕಾಂತದಲ್ಲಿ ಇರ್ತಾರೆ. ಆಗ ದ್ವಾರಪಾಲಕರಾಗಿದ್ದ ಜಯ ಮತ್ತು ವಿಜಯರು ಅಶ್ವಿನಿ ಕುಮಾರನನ್ನು ಒಳಗೆ ಬಿಡಲಿಲ್ಲ. ಆಗ ಅಶ್ವಿನಿ ಕುಮಾರರು, ನಾವು ಬಂದಿರುವುದನ್ನು ನೀವುಗಳು ಇಲ್ಲಿಂದಲೇ 3 ಸಾರಿ ಹೇಳಿ ಅಂತ ಕೇಳ್ಕೊಳ್ತಾರೆ. ಆದರೂ ಅವರಿಬ್ಬರು ಮೌನವಾಗಿರಲು ಅಶ್ವಿನಿ ಕುಮಾರಿಗೆ ಸಿಟ್ಟು ಬರುತ್ತೆ. ನೀವು 3 ಸಾರಿ ಭೂಮಿಯಲ್ಲಿ ಜನಿಸಿರಿ ಅಂತ ಶಾಪ ಕೊಡ್ತಾರೆ. ಅದರಿಂದಾಗಿಯೇ ಜಯ ವಿಜಯರು ಹಿರಣ್ಯಾಕ್ಷ, ಹಿರಣ್ಯಕಶ್ಯಪು, ರಾವಣ, ಕುಂಭಕರ್ಣ, ಶಿಶುಪಾಲ, ದಂತವಕ್ರರಾಗಿ ಜನಿಸ್ತಾರೆ. ಆದರೆ ಜಯ ವಿಜಯರು ಅಶ್ವಿನಿ ಕುಮಾರರಿಗೆ ನೀವು 1 ಸಾರಿ ಭೂಮಿಯಲ್ಲಿ ಜನಿಸಿರಿ ಎಂದು ಶಾಪ ಕೊಟ್ಟಿದ್ದರಿಂದ ಅವರಿಬ್ಬರು ಮಾದ್ರಿಯಲ್ಲಿ ನಕುಲ ಸಹದೇವರಾಗಿ ಹುಟ್ಟಿ ಮಹಾಭಾರತದ ಪಂಚಪಾಂಡವರಲ್ಲಿ ಸೇರುತ್ತಾರೆ.